ಇದು ಒಂದು ಪೂರ್ವ ನಿಯೋಜಿತ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ವ್ಯಾಖ್ಯಾನ. ಅಶೋಕ್ ಅವರೇ ಮಾಡಿಸಿದ್ದಾರೆ ಅನ್ನೋದು ಮತ್ತೊಂದು ವಿಚಾರ. ನನ್ನ ಪ್ರಕಾರ ಚಲುವರಾಯಸ್ವಾಮಿನೇ ಮಾಡಿಸಿರೋದು ಇದು. ಹೆಂಗ್ ಸರ್? ಹೆಂಗೆ? ನಾನು ಸ್ವಲ್ಪ ಚಾಲ್ತಿಯಲ್ಲಿ ಇರೋಣ ಅಂತ. ನನ್ನ ಪ್ರಕಾರ ಚಲುವರಾಯಸ್ವಾಮಿನೇ ಮಾಡಿಸಿರೋದು ಇದು. ಸರ್ಕಾರಕ್ಕೆ ಮುಜುಗರ ಆಗುತ್ತಲ್ಲ ಸರ್? ಸರ್ಕಾರಕ್ಕೆ ಇಲ್ಲ, ಬರೀ ನಾಗಮಂಗಲದ ಮೇಲೆ ಬಂದಿತ್ತಲ್ಲ, ಅದಕ್ಕೆ ತಪ್ಪಿಸ್ಕೊಂಡ್ಬಿಡೋಣ, ಹೊಸ್ತಾಗ ಒಂದು ಹಾಕ್ಬಿಟ್ಟು ಅಂದ್ಬಿಟ್ಟು ಚಲುವರಾಯಸ್ವಾಮಿನೇ ಮಾಡಿಸಿರೋದು ಇದು ಅಂದ್ಬಿಟ್ರಾಯ್ತು. ಅಂದ್ರೆ ಆಯ್ತಪ್ಪ, ಪ್ರೂವ್ ಮಾಡ್ಕೊಳ್ಳಿ, ತನಿಖೆ ಮಾಡ್ಕೊಳ್ಳಿ ಅಷ್ಟೇ. ಪೂರ್ವ ನಿಯೋಜಿತ ಅಂತ ಒಪ್ಕೊಳ್ಳಿಕ್ಕೆ ಅಶೋಕ್ ರೆಡಿ ಇಲ್ಲ. ಪೊಲಿಟಿಕಲ್ ಬೇರೆ. ಅಶೋಕ್ ಮಾಡಿದ್ದು, ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರ ಕುಮ್ಮಕ್ಕಿನಿಂದ ಮಣ್ಣು ತಿಂತಾ ಇದ್ರ ನಿಮ್ಮ ಚಲುವರಾಯಸ್ವಾಮಿ ಅಂಡ್ ಗ್ಯಾಂಗು ಅಥವಾ ನಿಮ್ ಪೊಲೀಸ್ ಅಂಡ್ ಗ್ಯಾಂಗ್ ಮಣ್ಣು ತಿಂತಾ ಇದ್ರ? ಅವ್ರ ಕುಮ್ಮಕ್ಕಿನಿಂದ, ಅವ್ರ ಕುಮ್ಮಕ್ ನಿಮಗೆ ಗೊತ್ತಾಗ್ಬೇಕಾಗಿತ್ತಲ್ಲ. ಹಂಗಾರೆ ಇವತ್ತಲ್ಲಿ ಗಲಾಟೆ ಮಾಡಿಸ್ತಾರೆ ಅಂತ ಅರಿವಾಗ್ಬೇಕಿತ್ತಲ್ಲ. ನಾಗಮಂಗಲದಲ್ಲಾದಾಗ ಏನ್ ತಿಂತ ಕೂತಿದ್ರಿ? ಎಲ್ಲ ಕಳಕಂಶ ತಿಂತಿದ್ರಾ? ಏನ್ ತಿಂತಿದ್ರಿ ಅವತ್ತು? ಹಂಗಾರೆ ಹೀಗಿದ್ರೆ ಅವರ ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ಬೇಕು. ಅವಾಗ ಏನ್ ಹೇಳ್ಬೇಕು? ದೆನ್ ಚಲುವರಾಯಸ್ವಾಮಿ ಶುಡ್ ನಾಟ್ ಸ್ಟೇ ಆಸ್ ಎ ಮಿನಿಸ್ಟರ್, ಶುಡ್ ರಿಸೈನ್ ಅಂಡ್ ಗೆಟ್ ಔಟ್. ಯು ಫೇಲ್ಡ್ ಯುವರ್ ಡಿಸ್ಟ್ರಿಕ್ಟ್. ಹಂಗಾರೆ ನನ್ನ ಪ್ರಕಾರ ಚಲುವರಾಯಸ್ವಾಮಿನೇ ಮಾಡಿಸಿರೋದು ಇದು. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಹೊಳಿಬೇಕು. ಯಾಕಂದ್ರೆ ನಾಗಮಂಗಲದಲ್ಲೂ ಅವರೇ, ಇಲ್ಲೂ ಅವರೇ, ಎಲ್ಲ ಕಡೆ ಅವರಿಂದನೇ ಆಗ್ತಾ ಇರೋದು.